ಹಲೋ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ದೀಪಿಕಾ ಕೇಗೌಡ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ದೀಪಿಕಾ ಭದ್ರಾವತಿಯಿಂದ. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಹಾಗೆ ಈ ವ್ಲಾಗ್ ಬಂದು ಶನಿವಾರದ ವ್ಲಾಗ್ ಆಗಿರುತ್ತೆ. ಆ್ಯಕ್ಚುಲಿ ಶನಿವಾರ ಸಾಯಂಕಾಲ ನಮ್ಮ ಅತ್ತೆಯವರು ಕೂಡ ಬಂದಿದ್ದರು. ಸೊ ಅವರು ಮತ್ತು ನಾನು ಸೇರಿಕೊಂಡು ಸಾಯಂಕಾಲದ ಅಡುಗೆ ಮಾಡಿದ್ವಿ. ಅಂದರೆ ಈ ಥರ ರೊಟ್ಟಿ ನಾನು ಆಲ್ಮೋಸ್ಟ್ ಆಲ್ ಮಾಡಲ್ಲ. ಹಂಗಾಗಿ ನಮ್ಮ ಅತ್ತೆ ಬಂದಾಗ ಅವ್ರ ಕೈಲೇ ಮಾಡಿಸ್ಕೊತೀನಿ. ಸೊ ಅವರು ಯಾವ ರೀತಿ ಮಾಡ್ತಾರೆ ಅಂತ ತೋರಿಸ್ತಾ ಇದ್ದೀನಿ. ಅದು ಸಣ್ಣ ಉಪ್ಪು, ಪಕ್ಕದಲ್ಲಿರೋ ದಪ್ಪುಪ್ಪು. ಏನೂ ಆಗಲ್ಲ, ಅದಕ್ಕೆ ಅಲ್ಲೇ ಬಡಿಕೊಂಡಿರೋದು ಅದನ್ನು. ಮುಂದಿನ ಹುಣ್ಣಿಮೆಗೆ ಉಪ್ಪು ಹಾಕ್ತಿದ್ದಾರೆ ಗೈಸ್ ಈಗ ಅವರು. ಅಲ್ಲೇ ಇರಿ ಬಾ, ಒಂದು ರಾತ್ರಿ ಬೆಳಿಗ್ಗೆ ಬರೀ. ಆಯ್ತು. ಈಗ ಅದು ಕುದಿ ಬರಬೇಕು, ಅನ್ನ ಸ್ವಲ್ಪ ಬೇಯಬೇಕು. ಸೊ ಅದು ಅದು ಅನ್ನ ಎಲ್ಲ ಬೆಂದು ಕುದಿ ಬಂದಮೇಲೆ ಹಿಟ್ಟಾಕ್ತಾರೆ. ಇನ್ನು ಈ ಕಡೆ ಆ ರೊಟ್ಟಿಗೆ ಪಲ್ಯ ಮಾಡೋಣ ಅಂಥೇಳಿ ಸ್ವಲ್ಪ ಕಾಯಿ ಫ್ರಿಜ್ಜಲ್ಲಿ ಇಟ್ಟಿದ್ನಲ್ಲ, ಸೊ ಹಂಗಾಗಿ ತುರಿಯೋಕ್ಕಾಗಲಿಲ್ಲ, ಎಬ್ಬ ಹಾಕ್ಕೊಂಡಿದ್ದೀನಿ ಒಂದು ಸ್ವಲ್ಪ ಅಷ್ಟೇ. ಸೊ ಈಗ ಇದಕ್ಕೆ ಸ್ವಲ್ಪ ಹಸಿಮೆಣಸು ಹಾಗೆ ಒಂದು ಅರ್ಧ ಇಂಚಷ್ಟು ಶುಂಠಿ ಕೂಡ ಹಾಕ್ಕೊತೀನಿ. ಒಂದು 5ರಿಂದ 6 ಹಸಿಮೆಣಸು ಹಾಗೆಯೇ ಒಂದು ಅರ್ಧ ಇಂಚಷ್ಟು ಶುಂಠಿ. ಇದು ಸ್ವಲ್ಪ ಹೆಚ್ಚು ಹಾಕ್ಕೊಳ್ಳೋಣ. ಸೊ ಈಗ ಇದನ್ನು ರುಬ್ಕೊಂಡ್ಬಿಡೋಣ. ಸೊ ಇದಕ್ಕೆ ಈಗ ಇನ್ನೂ ಒಂದು ಟೊಮೊಟೊ ಕೂಡ ಆ್ಯಡ್ ಮಾಡ್ಕೊಂಬಿಡೋಣ. ಓಕೆ, ಈಗ ಕಾಯಿ ಸ್ವಲ್ಪ ಗ್ರೈಂಡ್ ಮಾಡ್ಕೊಂಡಿದ್ದಾಗಿದೆ. ಸೊ ಈಗ ಇದಕ್ಕೆ ಟೊಮೊಟೊ ಆ್ಯಡ್ ಮಾಡ್ಕೊಳ್ಳೋಣ. ಕೊತ್ತಂಬರಿ ಸೊಪ್ಪು, ಒಂದು ಅರ್ಧ ಟೊಮೊಟೊ. ಸೊ ಇದಕ್ಕೇ ಇದನ್ನು ಹಾಕ್ಕೊಂಡು ಒಂದು ರೌಂಡು ರುಬ್ಕೊಂಬಿಡೋಣ. ಸೊ ಈಗ ಇದನ್ನು ಹಾಕ್ಕೊಂಡಿದ್ದೀನಿ, ರುಬ್ಕೊಂಡ್ಬಿಡೋಣ ಒಂದು ರೌಂಡ್. ಲೈಕ್ ಸೊ ನೀರು ಕಾದಿದೆ, ಅಕ್ಕಿ ಹಿಟ್ಟು ಹಾಕ್ತಾ ಇದ್ದಾರೆ. ನಿಮಗೆ ಅಳತೆಗೆ ಅನುಸಾರ ನಿಮ್ಗೆ ಎಷ್ಟು ರೊಟ್ಟಿ ಬೇಕೋ ಆ ಅಳತೆಗೆ ನೀವು ಹಿಟ್ಟು ಹಾಕೋಬೋದು. ಸೊ ಈಗ ಅವರು ಒಂದು 3 ಚಿಪ್ಪಷ್ಟು ಹಾಕ್ಕೊಂಡಿದ್ದಾರೆ. ಈಗ ಅದು ನೀಟಾಗಿ ಬೇಯಬೇಕು. ಇದು ಅವ್ರ ಸೈಡು ಚೌಟಿ ಸೈಡ್ ಮಾಡೋ ಅಂಥ ಕೆಂಪು ಚಟ್ನಿ ಮಾಡ್ತಾಯಿದ್ದಾರೆ. ಚೌಟಿಯಿಂದ ಯಾರಿಗೂ ಗೊತ್ತಾಗಲ್ಲ, ಶಿಕಾರ್ಪುರ ಅಂತ ಹೇಳುತ್ತಲ್ಲ. ಹೇಳಿ ಚೌಟಿ ಅಂತ ಹೇಳಿದ್ದೀನಿ ನಾನು ಆಗಲೇ ಹಳೆ ವಿಡಿಯೋದಲ್ಲೇ. ಯಾರಿಗೂ ಗೊತ್ತಾಗಿಲ್ಲ ಆ ಚೌಟಿ ಎಲ್ಲೈತೆ ಅಂತ ಜನ. ತೆಗಿ, ಸಾಕು ತೆಗಿಯಮ್ಮ. ಖಾರ ಆಗಲ್ಲ, ಸುಮ್ಮನೆ ಮೆಣಸಿಕಾಯಿ ತಂದು ಇಟ್ಕೊಂಡು ಒಂದು ದಿವಸ ಬದಲು ಮಾಡ್ಕೊಡ್ತೀನಿ. ಏನಾಗಲ್ಲ, ಇದು ನಾವೇ ತಾನೇ ತಿನ್ನೋ, ತಲೆ ಕೆಡ್ಸ್ಕೊಬಿಡ್ರಿ. ನಾನು ಖಾರ ಎಷ್ಟು ಬೇಕು ಅಷ್ಟು ಹಾಕ್ತೀನಿ. ಇದು ಸ್ವಲ್ಪ ಚುರುಕಿದೆ ಗೈಸ್ ಮೆಣಸಿನ್ಕಾಯಿ, ಅದಕ್ಕಾಗಿ ಜಾಸ್ತಿ ಬೇಡ, ಸುಮ್ಮನೆ ಇರುವಂಥವ್ರವರು. ಚೂರು ಸ್ಟ್ರಾಂಗಾಗಿದ್ದರೆ ಚಂದ ಚಟ್ನಿ. ಈ ಮುಂಚೆ ಬಂದು ಮಾಡಿಕೊಡೋರು, ಆವಾಗ ನಾನು ವೀಡಿಯೋ ಮಾಡ್ತಿರ್ಲಿಲ್ವಲ್ಲ, ಸೊ ಹಂಗಾಗಿ ನಿಮಗೆ ತೋರಿಸ್ತಿರ್ಲಿಲ್ಲ. ಇವತ್ತು ಅವ್ರು ಬಂದಿದ್ರಲ್ಲ, ಹಂಗಾಗಿ ಅವ್ರ ಕೈಲೇ ಮಾಡಿಸ್ತಾ ಇದ್ದೀನಿ. ಚೆನ್ನಾಗಿ ಮಾಡ್ತಾರೆ ಚಟ್ನಿ ಅವರು. ತುಪ್ಪ ಹಾಕೊಂಡು ಬಿಸಿ ಬಿಸಿ ಅನ್ನಕ್ಕೆ ತಿಂತಾಯಿದ್ರೆ ಸೂಪರಾಗಿರುತ್ತೆ. ಎಣ್ಣೆ ಅಲ್ಲಿ ಮೂಲೆ ಹೆಂಗೆ ಮಾಡ್ಕೋಬೇಕು ಏನು ಅದೇನಿಲ್ಲ, ಮುತ್ತಲ ತೆಗೆದ್ರೆ ಅದೇ ಎಣ್ಣೆ ಬರ್ತದೆ. ಈಗ ಅದನ್ನು ಹುರ್ಕೋತಾರೆ.
ಹುಣ್ಸೆಹಣ್ಣು ಇಲ್ಲೈತೆ. ಕೊತ್ತಂಬರಿ ಸೊಪ್ಪು, ಐತೆ. ಎಳೆ ಕಡಿಮೆ ಸೊಪ್ಪು ತಂದೆ ನೋಡು. ಹಾಲು ತೆಗ್ದಿಡ್ತಾಗೆ ಹೊಡೆದಿಡ್ದದು ಸಣ್ಣ ದೊಡ್ಡ ಜಾರಿಗೆ ಹಾಕೋ. ಇನ್ನು ಆಯ್ತದ ಇದರಲ್ಲಿ ಟೊಮೊಟೊ ಐತಲ್ಲ ಅದಕ್ಕೆ ಹಂಗೆ ಕಾಣ್ತದೆ. ಮೆಣ್ಸಿನ್ಕಾಯಿ ಕೆಳಗಿತ್ತೆ ನೋಡು. ಹುಣ್ಸೆಹಣ್ಣು ಕೊಡು ಒಂಚೂರು. ಹುಣ್ಸೆಹಣ್ಣು ಕತ್ತಾವ್ರಿ ರೀ. ಹುಣಸೆಹಣ್ಣು ಬೇಯ್ಲಿಕ್ಕೆ ಹಾಕೊಂಡವ್ರೆ. ಅಂದರೆ ಬಿಸಿನೀರಿಗೆ ನಾವು ಬಿಸಿನೀರಿಗೆ ಹಾಕಿಟ್ಕೊತೀವಿ, ಅವ್ರು ಒಂಚೂರು ಬಿಸಿ ಇರಲಿಲ್ಲಲ್ಲ ನೀರು, ಹಂಗಾಗಿ ಬಾಣಲೆಯಲ್ಲೇ ಬಿಸಿ ಮಾಡ್ಕೊತಾವ್ರೆ. ಬೆಲ್ಲ ಕೊಡು, ಕರಿಬೇವು ಸೊಪ್ಪು ಕೊಡು. ಆ ಚಿಗುರು ಇತ್ತಲ್ಲ ಕರಿಬೇವು ಸೊಪ್ಪು. ಬೆಲ್ಲ ಇದು ಬಾಕ್ಸಲ್ಲಿ ಐತೆ ನೋಡ್ರಿ. ಇದು ಸಾಕಾಗಲ್ಲ ಅಂದರೆ ಇಲ್ಲೈತೆ. ನಾನು ಬೆಲ್ಲ ಕರಗಿಸಿಟ್ಕೊಂಡಿದ್ದೀನಿ. ಯಾಕೆ ಕುಟ್ಕೊಂಡು ಪಟ್ಕೊಂಡು ಅದ್ರೊಳಗೆ ಕಸ ಪಸ ಇರ್ತವೆ ಅಂತ. ಸಾಕು ಐತಿ ಇದ್ರೊಳಗೂ ಐತೆ. ಸಾಕು ಜಾರ್ ಖಾಲಿ ಮಾಡ್ಕೊ. ಇಲ್ಲ ಐತೆ ಜಾರ್ ಇನ್ನೊಂದು. 15 ತರೋವರೆಗೂ ಖಾಲಿ ಆಗಲ್ಲ ಜಾರು. ಖರ್ಚು ಹಾಕ್ಬಿಟ್ಟು ಆಮೇಲೆ ಬದನೆಕಾಯಿ ಜರ ಬೇಕು. ಮೆಣಸಿನ್ಕಾಯಿ, ಉಪ್ಪು ಹಾಕಿದ್ದೀನಿ, ಬೆಲ್ಲ, ಮೆಣಸಿನ್ಕಾಯಿ, ಉಪ್ಪು, ಬೆಲ್ಲ, ಮೆಂತ್ಯ ಹಾಕ್ಬೇಕು, ಇನ್ನು ಹುಣಸೆಹಣ್ಣು ಹಾಕ್ಬೇಕು, ಮೆಂತ್ಯ, ಹುಣಸೆಹಣ್ಣು ಅದು ಆ ಖಾರಕ್ಕೆ, ಬೆಳ್ಳುಳ್ಳಿ. ಬೇಕಾ ಸಾಕಾ? ಏನವ ಬೆಲ್ಲ ಸಾಕು. ಈಗ ಕಾಫಿ ಗೀಫಿ ಮಾಡ್ಕೊತೀನ, ಇದರಲ್ಲೇ ಒಂದು ಸ್ಪೂನ್ ಹಿಂಗೆ ಹಾಕತ್ತೀನಿ ಅಷ್ಟೇ. ಪಾಯಸ ಮಾಡ್ಕೊಂಡು ತಿಂದ? ಓ ಯಾವತ್ತು ಮಾಡಿದ್ದೆ? ಮೊನ್ನೆ ನಮ್ಮ ವೆಡ್ಡಿಂಗ್ ಆ್ಯನಿವರ್ಸರಿ ದಿನ ಮಾಡಿದ್ದೆ. ಸರಿ ಸಾಕಾ ಬೆಲ್ಲ? ಸಾಕು. ₹100 ಕೆ ಜಿ. ಏನು ₹100 ಕೆ ಜಿ ಬೆಳ್ಳುಳ್ಳಿ. ಏನಪ್ಪ ಗೊತ್ತಿಲ್ಲ. ನಮ್ಮ ಮಗನ ಬಂದು ಜಾಸ್ತಿ ಇಲ್ಲ. ಕೊತ್ತಂಬರಿ ಸೊಪ್ಪು ತಾಳ್ರಿ. ಮಾಡ್ತಿದ್ದೆ ಬೆಳಿಗ್ಗೆ ನಾಚ ಕಟ್ಟಿಂತೆ ನೋಡೋಣ ಬೆಳಗ್ಗೆ ಇದೆ ಕಟ್ಟದ. ಬೆಳಗ್ಗೆ ಏನು ಭಾನುವಾರ ನನ್ನ ಮಗಂಗೆ ಏನು ಇಲ್ವಲ್ಲ. ಈಗ ಇದಕ್ಕೆ ಬೆಳ್ಳುಳ್ಳಿ ಹಾಕಿದ್ದಾರೆ ಒಂದು ಗೆಡ್ಡೆಯಷ್ಟು. ಹಂಗಾರೆ ಅಪ್ಪನಿಗೆ ಬಂದ ತಕ್ಷಣ ಹೋಗ್ಬೇಕು ಮಗ. ರಾಣಿಗೆ ಒಂದು ಫೋನ್ ಮಾಡಿಕೊಡು, ಕೆಲಸದಿಂದ ಬಂದಿಲ್ಲ. ಅಪ್ಪನ ಮಗಳು ತಗೊಂಡೋಗಿದ್ದವಳು ನಾ ತಗೊಳಕ್ಕೆ.
ತೆಗೆದಿಟ್ಟು ಇವಾಗ ಕ್ಲೀನ್ ಮಾಡ್ಬೇಕಲ್ಲ. ಅದು ಕ್ಲೀನ್ ಮಾಡಬೇಕು. ಹ್ಞೂ ಹ್ಞೂ ನೀರು ಬೇರೆ ಕಾಯ್ಕೋಬೇಕು. ಹಾಕಳ್ರಿ, ಸುಡ್ತಾ ಬಟ್ಟೆ ಕಾಳ್ರಿ ಇಲ್ಲಿ. ನನಗೆಲ್ಲ ಅಭ್ಯಾಸ ಆಗುತ್ತೆ. ಸ್ಟೀಲ್ ತೆಗಿಯವ. ಈಗ ಮೆಂತ್ಯ ಕಾಳು ಹುರ್ಕೊತಾವ್ರಿ. ಇಕ್ಲೇಬೇಕಿರ್ತಾಳಮ್ಮ. ಅಷ್ಟೇಯಾ? ಅಷ್ಟೇ ಹೋಗು, ಆಯ್ತಲ್ಲ. ಉಪ್ಪೆಲ್ಲ ಹಾಕಿದ್ದೀರಾ? ಉಪ್ಪು ಹಾಕಿದ್ದೀನಿ, ಹುಣಸೆಹಣ್ಣು ಹಾಕೋದು. ಹ್ಞೂ ಸರಿ. ರೊಟ್ಟಿಯಲ್ಲೇ ಕೊಡಿ. ಏಟ್ ಕೊಡಬೇಕು? ರೊಟ್ಟಿ ಚುಂಚ್ಕನ ಮುದ್ದೆ ಕಾಲ ಚುಂಚ್ಕ ಕೊಡು. ಇದಾಗತ್ತಾ? ಈಗ ಚಟ್ನಿಗೆ ರೆಡಿ ಮಾಡಿ ಇಟ್ಟವ್ರೆ. ಮುದ್ದೆ ರೊಟ್ಟಿಗೆ ರೆಡಿ ಮಾಡ್ತಾವ್ರೆ. ಬೆಂದೈತೆ, ತಿರುಗ್ತಾವ್ರೆ. ನೀಟಾಗಿ ಗ್ಯಾಸ್ ಒಲೆ ಮೇಲೇ ನೀಟಾಗಿ ತಿರ್ಕೋಬೇಕು. ಹಸಿ ತಿಂದು ಹಸಿ ವಾಸನೆ ಏನಾದರೂ ಇದ್ದರೆ ನೀಟಾಗಿ ಕ್ಲಿಯರ್ ಆಗುತ್ತೆ. ಸೊ ಬೆಂದಿರುತ್ತೆ ಕೂಡ, ಆದರೂ ಒಂದು ಸಲ ನೀಟಾಗೆ ಮಿಕ್ಸ್ ಮಾಡ್ಕೋಬೇಕು. ಅವರು ಸೌಟಲ್ಲೇ ತಿರುಗಿ ಅಭ್ಯಾಸ. ಸೊ ಅವ್ರೇನು ಮುದ್ದೆಕಾಲು ಯೂಸ್ ಮಾಡಲ್ಲ, ಹಂಗಾಗಿ ಸೌಟಲ್ಲೇ ತಿರುಗ್ತಾ ಇದ್ದಾರೆ. ಸೊ ಇನ್ನದು ಸ್ವಲ್ಪ ತಣ್ಣಗಾಗಕ್ಕೆ ಬಿಟ್ಟು ಅದನ್ನು ನೀಟಾಗಿ ಹೊಂದಿಸ್ಕೊಂಡು ಆಮೇಲೆ ರೊಟ್ಟಿ ತಟ್ಟಕ್ಕೆ ಶುರು ಮಾಡ್ತಾರೆ. ಸ್ವಲ್ಪ ಕೂಲಾಗಕ್ಕೆ ಬಿಟ್ಟಿದ್ದಾರೆ. ಕಡಿಮೆ ಸೊಪ್ಪು ಹಾಕೊಳ್ಳೋದು. ಫ್ರಿಜ್ಜಲ್ಲಿ ಚಿಗುರು ಅದು ಫ್ರಿಜ್ಜಲ್ಲೇ ಐತೆ, ಬಿಳಿ ಕವರಲ್ಲಿ. ಇನ್ನು ಅವರಿಗೆ ಮಿಕ್ಸಿ ಅಷ್ಟಾಗಿ ಯೂಸ್ ಮಾಡೋಕ್ಕೆ ಬರಲ್ಲ. ಸೊ ಎಲ್ಲ ರೆಡಿ ಮಾಡಿಕೊಡ್ತಾರೆ. ಅದನ್ನು ತೀರಾ ನುಣ್ಣಗೂ ರುಬ್ಬಾರ್ದು, ಮೀಡಿಯಮಾಗಿ ಸ್ವಲ್ಪ ತರಿಯಾಗಿ ರುಬ್ಕೊಡ್ಬೇಕು, ಚೆನ್ನಾಗಿರುತ್ತೆ. ಇನ್ನು ಹಾಗೆ ಖಾರ ಬಳದ್ನಲ್ಲ, ಟೇಸ್ಟ್ ನೋಡಿದೆ, ಸೂಪರ್ಬಾಗಿತ್ತು. ಟೇಸ್ಟ್ ಮಾತ್ರ ಚೆನ್ನಾಗಿದೆ ಅಂತ ಹೇಳ್ತಾ ಇದ್ದೆ. ಇನ್ನು ಹಾಗೆ ಅದೇ ಚಟ್ನಿಗೆ, ಕೆಂಪು ಚಟ್ನಿಗೆ ಸ್ವಲ್ಪ ಕರಿಬೇವು ಸೊಪ್ಪು ಕೂಡ ಆ್ಯಡ್ ಮಾಡಬೇಕು. ಸೊ ಅವರು ಅಲ್ಲಿ ಫ್ರಿಜ್ಜಲ್ಲಿ ಇಟ್ಟಿದೆ, ತಂದು ಕೊಟ್ಟರು. ಅದನ್ನು ಕೂಡ ಮಿಕ್ಸಿಗೆ ಹಾಕ್ಕೊಂಡು ಅದು ಕೂಡ ಒಂದು ರೌಂಡ್ ಓಡಿಸ್ದೆ. ಸ್ವಲ್ಪ ದಪ್ಪನಾಗೆ ರುಬ್ಕೋಬೇಕು. ದಪ್ಪನಾಗಿ ರುಬ್ಕೊಂಡ್ರೆ ಮಾತ್ರ ಅನ್ನಕ್ಕೆ ಕಲಿಸ್ಕೊಂಡಾಗಲೂ ಏನೋ ಒಂಥರ ಚೆನ್ನಾಗಿರುತ್ತೆ ಟೇಸ್ಟು. ತೀರಾ ನುಣ್ಣಗೆ ರುಬ್ಕೊಂಡ್ರೆ ಅಷ್ಟೊಂದು ಟೇಸ್ಟ್ ಚೆನ್ನಾಗಿರಲ್ಲ. ಸೊ ಹಂಗಾಗಿ ಸಣ್ಣದಾಗಿ ರುಬ್ಕೊಂಡೆ, ಮೀಡಿಯಮಾಗಿ ರುಬ್ಕೊಂಡೆ. ಈಗ ನೋಡ್ಕೊಂಡಲ್ಲ ತುಪ್ಪ ಆದ್ರೂ ನಾವೇನೇ ನೋಡ್ಕೊಂಡ್ರು ನೀವು ಮಾಡಿದ ಥರ ಬರಲ್ಲ ಅದು. ಅವ್ರವ್ರು ಮಾಡಿದ್ದು ಅವ್ರವ್ರ ಕೈಲೇ ಚಂದ, ಅದು ಅವ್ರವ್ರು ಕಂಡಿಡ್ದಿರೋದು ಅಲ್ವಾ ಗೈಸ್. ನಾವು ಹೊಸ್ದಾಗಿ ಏನಾದ್ರು ಮಾಡ್ತೀವಿ ಅಂದರೆ ಅದು ಆಗಲ್ಲ. ಆ ಥರ ಟೇಸ್ಟು ಕೂಡ ಬರಲ್ಲ. ಹಳೆ ಕಾಲದವ್ರು ಮಾಡಿರೋ ಥರ ಟೇಸ್ಟ್ ಬರಲ್ಲ ನಮ್ಮ ಕಾಲದವ್ರಿಗೆ. ಸೊ ನೋಡಿ, ಈ ರೀತಿ ನೀಟಾಗಿ ರುಬ್ಕೋಬೇಕು. ಈಗ ರುಬ್ಬಿರೋದಕ್ಕೆ ಅವರು ಒಗ್ಗರಣೆ ಕೊಟ್ಕೊತಾರೆ. ಒಂದು ಈರುಳ್ಳಿ ಹಾಕ್ತಿರನಲ್ಲಮ್ಮ, ಒಂದು ಈರುಳ್ಳಿ, ಕರ್ಬೇವಿನ ಸೊಪ್ಪು, ಸಾಸಿವೆ, ಕರ್ಬೇವಿನ ಸೊಪ್ಪು, ನೀರುಳ್ಳಿ ಇದಿಷ್ಟು ಹಾಕಿ ಒಗ್ಗರಣೆ ಕೊಡ್ತಾರೆ. ಎಷ್ಟು ಕೆಂಪಿದೆ ಕಲರು. ಹ್ಞೂ ಅಲ್ಲೈತ, ತಿನ್ನಿರಿ. ಹೆಚ್ಕೊಡ್ತೀನಿ ಕೊಡ್ರಿ ನಾನು. ಸಣ್ಣಕ್ಕೆ ಹೆಚ್ಚೋದು ಒಗ್ಗರಣೆಗೆ ಹಾಕ್ಬಿಟ್ರು. ಸಣ್ಣಕ್ಕೆ ಹೆಚ್ಚಬೇಕಂತ.
ಚಟ್ನಿಗೆ ಒಗ್ಗರಣೆ ಮಾಡ್ತಾವ್ರೆ, ಅದಕ್ಕೆ ಎಣ್ಣೆ ಹಾಕತ್ತವ್ರೆ. ಬಿಚ್ಕೊಡ್ಲಾ ಜೋರಾಗಿ ಬರಂಗೆ? ಈರುಳ್ಳಿ, ಕರಿಬೇವು, ಎಣ್ಣೆ ಇಕ್ಲೇಬೇಕೇನಮ್ಮ? ಬಟ್ಟೆ ಬಿಡವ. ಸಂತೆಯಿಂದ ಮೆಣಸಿನ್ಕಾಯಿ ತಂದಿದ್ದು, ಮೆಣಸಿನ್ಕಾಯಿನ ಇಷ್ಟಿಷ್ಟು ಅವು. ಮೊನ್ನೆ ಬೆಳಿಗ್ಗೆ ಮೊಸರು ಬಜ್ಜಿ ಮಾಡಿದ್ದ, ಮೊಸರು ಬಜ್ಜಿಗೆ ಹಾಕಿದ್ದವ. ಯಾಕೆ ಖಾರ ಕಾಣಲಿಲ್ಲ. ಒಂದೊಂದು ಹಣ್ಣಾಗ್ಬಿಟ್ಟಿದ್ದು, ಒಂದಿಷ್ಟು ಆಗಿದ್ದು ಹಣ್ಣು. ನಾನೇನು ಮಾಡಿದೆ, ಅವ ಹಾಳಾಯ್ತವಲ್ಲ ತಡಿ ಅಂತ ಒಂದು ಚಟ್ನಿ ಹಾಕಿ ಇಟ್ನವ. ನೆನ್ನೆ ಇಡ್ಲಿ ಮಾಡಿದ್ದಲ್ಲ, ಮೊನ್ನೆ ದಿವಸ ಆ ಥರ ಮಾಡಿದೆ. ಇದ್ನಲ್ಲಿ ಹುಡಿಕ ಮಾಡ್ತೀನಿ, ಸುಳ್ಳು ಯಾಕೆ ಹೇಳಲ್ಲ, ಹಾಳಾಗೋಯ್ತದ ಅಂತ ಈ ಥರ ಚಟ್ನಿ ಮಾಡ್ತೀವಿ ನಾವು. ಅಯ್ಯಪ್ಪ ಕಾವ್ಯ ನೋಡಿ ಬಂದು ಟಿ ಬಿ ಹಾಕ್ಕೊಡೋಕ್ಕೆ. ಆಮೇಲೆ ಇನ್ನು ಸಣ್ಣಕ್ಕೆ ರುಬ್ಬೇಕಾ? ಸಾಕಾ? ಬೇಡ, ಸುಮ್ಮನೆ ಹಿಂಗೆ ಹೇಳ್ಬೇಕು. ಟಿ ಬಿ ಹಾಕ್ಕೊಡ ಅಂತ ಕರ್ದಿಲ್ವ, ಬಂದು ಪಾಪ ಹುಡುಗಿ. ಅದು ಏನೋ ಮಾಡ್ತೀವಿ ಚೌಟಿ ಅವ್ವ ಅಂತ ಅಂದು. ಅವ್ವ ಅಂತ ಬಾಯ್ ತೆಗಿತ ಪಾಪ, ಚೌಟಿ ಅವ್ವ ಅಂತವೆ. ಸುಳ್ಳಿಲ್ಲ, ಹುಡುಗಿನೂ ಅಷ್ಟೇ, ಸಿದ್ದಮ್ಮನೂ ಅಷ್ಟೇ, ಎಲ್ಲರೂ ಅಷ್ಟೇ ವಯಸ್ಸಾಗಿರೋರು ಅವ್ವ ಅಂತ. ಆಮೇಲೆ ನಮ್ಮೂರ ಕಡೆ ಚಟ್ನಿ ಮಾಡ್ತೀನಿ ಬರ್ಗ ಅಂತ ಅಂದೆ. ಆಮೇಲೆ ಕೈಗೆ ಹಾಕ್ತೇವೆ ಒಂಚೂರು ಹಿಂಗೆ ಒಗ್ಗರಣೆ ಹಾಕ್ತಾ ಇದ್ನ, ಬಂದ್ಲು ನೋಡು ಕೈಗೆ ಹಾಕ್ತಾ ಇದ್ನ. ಅವಾಗ ಕೈಗೆ ಹಾಕಿದ್ನ, ಆಗ ಅವ್ವ ಚೆನ್ನಾಗವ ಅಂದ್ರು. ತುಪ್ಪ ಆಯ್ತು ತೆಗೆದಿದ್ರು, ಬಾಂಟಿ ಕಣೆಯವರು ತುಪ್ಪ ಆಯ್ತು ತೆಗೆದಿದ್ರು. ಇಸ್ಕೊಂಡೋಗಿ ಉಣ್ಣೆ ಹಂಚಿದ್ರು, ತುಪ್ಪ ಹಾಕೊಂಡು ಅಂತಾರೆ. ಆಮೇಲೆ ಬರಲೇ ಯಾಕೆ ಬೆಳಗ್ಗೆ ನಂದು ಯಾಕೆ ಬರಲಿಲ್ಲಕ್ಕಾವೆ ಅಂತ ನಮ್ಮ ಅಜ್ಜೋಳೆಲ್ಲ ಹೋಗ್ಬೇಕಲ್ಲವ. ನಮ್ಮ ಮನೆ ದಿವಸ ಮಾಡ್ಕೊಂಡು ಹೇಳ್ತಲೇ ದಿತ್ತಾವ ಕನೆಯಿಂದ ನಾವು ಮಾಡ್ಕೊಂಡಿಲ್ಲ. ಬಾಂಟಿ ಅಲ್ವಾ, ಅದೆಲ್ಲ ತಿನ್ನಬಾರ್ದೇನೋ ಅಂದ್ಬಿಟ್ಟು ಖಾರ ಅಂದ್ಬಿಟ್ಟು ಬೇಡ ಅಂದಿರ್ಬೇಕು. ಈರುಳ್ಳಿ ಚೆನ್ನಾಗಿ ಫ್ರೈ ಆಗಬೇಕು. ಚೆನ್ನಾಗಿ ಫ್ರೈ ಆದಮೇಲೆ ಈ ಚಟ್ನಿ ಹುಯ್ತಾರೆ. ಫ್ರಿಜ್ಜಲ್ಲಾದರೆ ಇಟ್ಕೊಬೋದು ಆರಾಮ್ಸೆ. ಹೊರಗಡೆನೇ ಇಡ್ತೀನಿ ಅಂದರೆ ಸ್ವಲ್ಪ ಬಿಸಿ ಮಾಡಿ ಇಟ್ಕೋಬೇಕಾಗುತ್ತೆ ಈ ಚಟ್ನಿನ. ಬಿಸಿ ಮಾಡಿ ಚಟ್ನಿ ಬಿದ್ದಿಲ್ಲ, ಬಾಗ್ಲಾಗ್ತಾ. ನೀನು ಊರು ಕೇರಿ ಒಂದಾಕಂಗೆ ಸೌಂಡ್ ಕೊಡ್ತಾ ಇದ್ದಲ್ಲ ಟಿ ವಿದು. ಟಿ ವಿ ಸೌಂಡ್ ಕೊಟ್ಟರೆ ವೀಡಿಯೋದಲ್ಲೆಲ್ಲ ಬರೀ ಆ ಸೌಂಡೇ ಇರ್ತದೆ. ಅಷ್ಟೇ. ಮಿಕ್ಸಿ ಜಾರ್ ತೊಳೆದ್ಬಿಟ್ಟು ಅದನ್ನು ಸ್ವಲ್ಪ ನೀರು ಸುಂಡೋವರೆಗೂ ಚೆನ್ನಾಗಿ ಕುದಿಸ್ಕೋಬೇಕು. ಚೆನ್ನಾಗಿ ಕುದಿಸ್ಕೊಂಡ್ರೆ ಚಟ್ನಿ ರೆಡಿ ಆಗುತ್ತೆ. ರೀ ಅತ್ತೆ ಸೊಸೆ ಒಳಗೆ ಕೊಡ್ಬಿಟ್ಟು ಚಿಲ್ಕ ಹಾಕೊಂಡು ಹೋಯ್ತಾ ಇದೆಯಾ? ಇಲ್ಲ, ಟಿ ವಿ ನೋಡೋಕೆ ಹೋಯ್ತಾವ್ರೆ. ಟಿ ವಿ ಸೌಂಡ್ ಜಾಸ್ತಿ ಬರ್ತದೆ ಅಂದ್ಬಿಟ್ಟು ಬಾಕ್ಲಾಕೊಂಡು ಹೋಯ್ತಾವ್ರೆ. ನಂಗೆ ಆವಾಗಲೇ ಖಾರದೊಳಗೆ ಗೊತ್ತಾಯ್ತು. ಸಖತ್ ಟೇಸ್ಟಿ, ಸೂಪರ್ ಟೇಸ್ಟಿಯಾಗಿ ರೆಡಿಯಾಗಿದೆ ಚಟ್ನಿ. ಇನ್ನದು ಕುದಿ ಬರ್ಬೇಕಷ್ಟೇ. ಇನ್ನಾಗೆ ನಾನು ಬದನೆಕಾಯಿ ಪಲ್ಯ ಮಾಡಲಿಕ್ಕೆ ಬದನೆಕಾಯಿ ಎಲ್ಲ ಹೆಚ್ಚಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಇನ್ನೇನಿದ್ರು ಒಗ್ಗರಣೆ ಮಾಡಬೇಕಷ್ಟೇ. ಈರುಳ್ಳಿ ಟೊಮೊಟೊ ಕೂಡ ಹೆಚ್ಚಿಟ್ಟಿದ್ದೀನಿ. ಆ ಕಡೆ ಒಲೆ ಮೇಲೆ ಕಿಡ್ಲಾ?
ಇದಾವ ಹ್ಞೂ ಬಾಕ್ಸಾಗೆ ನೀರು ಅದು ಚೋಟಿ ಬಾಕ್ಸ್ ಅಲ್ಲ, ಹಾಂ ಬಾಕ್ಸ್ ಆಗಲ್ವ? ನೀರು ಹೊಸ ದಿನ ನಮಗೆ ನೀಟಾಗಿ ಬರ್ತಾ ಇರಲಿಲ್ಲ. ಅದಕ್ಕೆ ಏನು ಮಾಡಿದೆ, ದೊಡ್ಡ ಪಾತ್ರೆ ಇರಲಿಲ್ಲಲ್ಲ, ಅದು ಇಟ್ಕೊಂಡೆ. ಬಾಂಡೆಯಲ್ಲಿ ದೊಡ್ಡ ತೆಗ್ದಿಡ್ತೀನಿ. ಹೀಗೆ ನೀರು ಬರ್ತದೆ. ಚೀಲಕ್ಕೆ ಹಾಕೊಂಡ್ಬರ್ತೀನಿ. ಆ ಸಣ್ಣದು ಸ್ಟೀಲ್ ಗುಂಡಿ ಇತ್ತು ನೋಡು, ತಗೊಂಡ್ಬರ್ತೀನಿ. ಅದು ನೀರು ನಿಲ್ಲಿಸ್ಬಿಟ್ಟಿದ್ದ, ಇಲ್ಲಿ ಪೈಪ್ ಏನೋ ಹೊಡೆದಾಗಿತ್ತು ಅಂದ್ಬಿಟ್ಟು. ಬರೀ ಅಂಡೆಗಾದರೆ ಸಾಕಾಯ್ತಿರ್ಲಿಲ್ಲ ನೀರು. ಅದಕ್ಕೆ ಏನು ಮಾಡಿದೆ, ಇದು ಹೆಂಗೂ ದೊಡ್ಡದು 2 ಕಡೆ ಹಿಡಿತಿತ್ತು. ಸ್ವಲ್ಪ ಆಯಿಲ್ ಹಾಕೊಂಡೆ. ಸೊ ಇದ್ರಲ್ಲಿ ಸ್ವಲ್ಪ ನಿಧಾನವಾಗಿ ಬೀಳುತ್ತೆ, ಹಂಗಾಗಿ ಬಿಚ್ಬಿಟ್ಟು ಹಾಕೊಂಡಿದ್ದೀನಿ. ಹಿಟ್ಟನ್ನ ಹೊಂದಿಸ್ತಾವ್ರೆ ನೋಡಿ. ಆಗಲೇ ಬೇಯಿಸಿದ್ರಲ್ಲ, ಆ ಹಿಟ್ಟನ್ನ ಹೊಂದಿಸ್ತಾ ಇದ್ದಾರೆ. ಸೊ ಈಗ ಆಯಿಲ್ ಕಾದಿದೆ, ಅದಕ್ಕೆ 1-2 ಕಾಳು ಕಡಲೆಬೇಳೆ ಹಾಕ್ಕೊತಾ ಇದ್ದೀನಿ. ಹಾಗೆ ಸ್ವಲ್ಪ ಜೀರಿಗೆ, ಸಾಸಿವೆ, ಅದಕ್ಕೆ ಕರಿಬೇವು, 2 ಹಸಿಮೆಣಸಿನ್ಕಾಯಿ ಇಟ್ಕೊಂಡಿದ್ದೀನಿ, ಈರುಳ್ಳಿ, ಸೊ ಇದು ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ ಹುರ್ಕೋಬೇಕು. ಇದಕ್ಕೆ ಸ್ವಲ್ಪ ಅರಿಶಿನ ಪುಡಿ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಇದ್ರ ಮೇಲೆ ಪ್ಲೇಟ್ ಮುಟ್ಲಾ ಹಾಕಾದೆ, ಫುಲ್ ಕಡಿಮೆ ಮಾಡಿದ್ದೀನಿ. ಸೊ ಈಗ ಇದು ಹುರಿದಿದ್ದಾಗಿದೆ. ಹುರಿದಿರೋದಕ್ಕೆ ಹೆಚ್ಚಿಟ್ಕೊಂಡಿರುವಂಥ ಬದನೆಕಾಯಿ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಬದನೆಕಾಯಿ ಆ್ಯಡ್ ಮಾಡಿಕೊಂಡು ಚೆನ್ನಾಗಿ ಸ್ವಲ್ಪ ಹುರ್ಕೋಬೇಕು ಇದನ್ನು. ಸೊ ಈಗ ರೊಟ್ಟಿ ಹಿಟ್ಟನ್ನು ಹೊಂದಿಸ್ಕೊತಾ ಇದ್ದಾರೆ. ಅವರಿನ್ನ ಹೊಂದಿಸ್ಕೊಳ್ಳೋ ಅಷ್ಟೊತ್ತಿಗೆ ಸ್ವಲ್ಪ ಟೊಮೊಟೊ ಇತ್ತಲ್ಲ, ಸೊ ಟೊಮೊಟೊ ಆ್ಯಡ್ ಮಾಡಿಕೊಂಡು, ಹಾಗೆ ನಾನು ರುಬ್ಬಿಟ್ಕೊಂಡಿದ್ನಲ್ಲ ಮಸಾಲೆ, ಸೊ ಅವರು ಆ ಮಸಾಲೆನೂ ಕೂಡ
ಇದಕ್ಕೆ ಆ್ಯಡ್ ಮಾಡ್ಕೊಬೇಕು. ಅದಕ್ಕೆ ಆ್ಯಡ್ ಮಾಡಿಕೊಂಡು ಮಿಕ್ಸಿ ಜಾರ್ ಕೂಡ ತೊಳ್ಕೊಂಡು ನಮಗೆ ಗಟ್ಟಿ ಅದ ಯಾವ ರೀತಿ ಬೇಕು, ತೆಳುವಾಗಿ ಬೇಕೋ ಅಥವಾ ಗಟ್ಟಿ ಆಗಬೇಕು ಅಂತ ನೋಡಿಕೊಂಡು ನೀರು ಆ್ಯಡ್ ಮಾಡ್ಕೊಳ್ಳೋದಷ್ಟೇ. ತುಂಬ ಚೆನ್ನಾಗಾಗುತ್ತೆ ಈ ಬದನೆಕಾಯಿ ಗೊಜ್ಜು. ಇನ್ನು ಹಾಗೆ ಈ ಗೊಜ್ಜಿಗೆ ಸ್ವಲ್ಪ ಮನೇಲಿ ಮಾಡಿರೋ ಅಂಥ ಖಾರ ಪುಡಿನ ಅಂದರೆ ಸಾಂಬಾರು ಪುಡಿನ ಆ್ಯಡ್ ಮಾಡ್ಕೊಬೇಕು. ಸಾಂಬಾರು ಪುಡಿ ಆ್ಯಡ್ ಮಾಡಿಕೊಂಡು ಒಳ್ಳೆ ಒಂದು ಮಿಕ್ಸ್ ಕೊಟ್ಟು ಬದನೆಕಾಯಿ ಬೇಯಲಿಕ್ಕೆ ಬಿಡಬೇಕು. ಸೊ ಬದನೆಕಾಯಿ ಎಲ್ಲ ಬೆಂದಾದಮೇಲೆ ಸೂಪರ್ ಟೇಸ್ಟು. ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ಕೂಡ ಈ ಟೈಮ್ನಲ್ಲೇ ಹಾಕ್ಕೊಂಡು, ಬದನೆಕಾಯಿ ಕೂಡ ಎಲ್ಲ ಉಪ್ಪೆಲ್ಲ ಹಿಡಿಯುತ್ತೆ. ಇನ್ನು ಚೆನ್ನಾಗಿ ಕುದಿ ಬಂದು ಬದನೆಕಾಯಿ ಬಂದರೆ ಸೂಪರ್ ಟೇಸ್ಟಿ, ಸಖತ್ ಟೇಸ್ಟಿಯಾಗಿ ಬದನೆಕಾಯಿ ಗೊಜ್ಜು ರೆಡಿಯಾಗುತ್ತೆ. ತುಂಬ ಚೆನ್ನಾಗಿರುತ್ತೆ. ನೀವು ಕೂಡ ಒಮ್ಮೆ ಮನೇಲಿ ಟ್ರೈ ಮಾಡಿ. ಇನ್ನು ಹಾಗೆ ಈ ಬದನೆಕಾಯಿ ಸ್ವಲ್ಪ ಬೇಯಬೇಕಲ್ಲ, ಹಂಗಾಗಿ ಲಿಡ್ಡನ್ನ ಸ್ವಲ್ಪ ಓಪನ್ ಬಿಟ್ಟು ಕ್ಲೋಸ್ ಮಾಡಿ ಇಡಬೇಕು. ನೋಡಿ ಈ ರೀತಿ ಹೊಂದಿಸ್ಕೊಂಡು ತಡ್ತಾರೆ ಅವ್ರು ಹಂಗೆ. ಈ ಹಸಿಟ್ಟು ಏನು ಹಾಕೊಳ್ಳಲ್ಲ ಅವರು, ಹಂಗೆ ನೀರು ಹೆಚ್ಕೊಂಡು ಪಟ 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 ತಡ್ತಾರೆ. ನಂಗೆ ಅಷ್ಟು ಚೆನ್ನಾಗಿ ಬರೋಲ್ಲ ತಟ್ಟಕ್ಕೆಲ್ಲ. ಸೊ ಅವ್ರು ನೋಡಿ ಎಷ್ಟು ಚೆನ್ನಾಗಿ ತಡ್ತಾರೆ. ನಾವು ಚಪಾತಿ ಒಟ್ಟು ಗುಂಡೆಲ್ಲ ತಗೊಂಡು ಸಾಹಸ ಮಾಡ್ತೀವಿ, ಅವ್ರ ಕೈಯಲ್ಲೇ ತಡ್ತಾವ್ರು ನೋಡಿ. ಹಸಿಟ್ಟು ಇಲ್ಲ ಏನಿಲ್ಲ. ಇನ್ನೂ ಕೆಲವೊಬ್ಬರಿಗೆ ಈಗಿನ ಕಾಲದವ್ರಿಗೂ ತಟ್ಲಿಕ್ಕೆ ಬರುತ್ತೆ, ಬಟ್ ನನಗೆ ಮಾತ್ರ ಬರಲ್ಲ. ನಾನು ಇರೋದು ಹೇಳ್ಕೊತೀನಿ. ನಾನು ಲಟ್ಟಣಿಗೆ ಬರುತ್ತಲ್ಲ, ಸೊ ಚಪಾತಿ ಒತ್ತೋದು ಅದರಲ್ಲೇ ಮಾಡೋದು ಸಾಹಸ ಮಾಡ್ತೀನಿ. ಅಂದರೂ ಇಷ್ಟೊಂದು ಕ್ಲಿಯರಾಗಿ ಇಷ್ಟೊಂದು ಚೆನ್ನಾಗಿ ಬರಲ್ಲ ನಾನು ಮಾಡೋ ರೊಟ್ಟಿ. ಬಟ್ ನಾನು ಮಾಮೂಲಿ ಹಂಚ್ ಮೇಲೆ ಬಳಿಯೋ ರೊಟ್ಟಿ, ಹಾಗೆಯೇ ಮಾಮೂಲಿ ಸೌಟಲ್ಲೆಲ್ಲ ಬಳಿತೀವಲ್ಲ ಆ ಥರ ರೊಟ್ಟಿ ಆದರೆ ಚೆನ್ನಾಗಿ ಮಾಡ್ತೀನಿ. ನಾವು ಈಗಿನ ಕಾಲದವ್ರು ಎಲ್ಲ ಸ್ವಲ್ಪ ಅದೇನು ಅಂತಾರಲ್ಲ, ಈಸಿ ಮೆಥಡ್ಸು ಮತ್ತು ಸುಲಭವಾಗಿ ಮಾಡೋ ಅಂಥ ಐಟಮ್ಗಳು ಮಾತ್ರನೇ ನಾವು ಚೆನ್ನಾಗಿ ಕಲ್ತ್ಕೊಂಡಿರ್ತೀವಿ. ಇವೆಲ್ಲ ಬರಲ್ಲ. ಇವೆಲ್ಲ ನಾವು ಬೆಳಗಿನ ತಿಂಡಿಗೆ ಮಾಡ್ತೀವಿ ಅಂದರೆ ನನ್ನ ಹಸ್ಬೆಂಡ್ಗಾಗಲಿ ನಮ್ಮ ಮಕ್ಳುಗಳಿಗಾಗಲಿ ಬೇಗ ಮಾಡಿ ಕಳ್ಸೋಕ್ಕೆ ಆಗಲ್ಲ. ಯಾಕೆಂದರೆ ನಮ್ಗೆ ಅಷ್ಟೊಂದು ಫಾಸ್ಟಾಗಿ ಬರೋದು ಇಲ್ಲ ಈ ಐಟಮ್ಗಳೆಲ್ಲ ಮಾಡೋಕ್ಕೆ. ನೀವೆಲ್ಲ ಯಾವ ರೀತಿ ಅಂತೇಳಿ ಕಮೆಂಟಲ್ಲಿ ತಿಳಿಸಿ. ನನಗೆ ಮಾತ್ರ ಬರಲ್ಲ, ನಾನು ಇರೋದನ್ನೇ ಒಪ್ಕೊತೀನಿ. ಸೊ ಮಾಡ್ತೀನಿ, ಇಲ್ಲ ಅಂತಲ್ಲ, ಬಟ್ ಬೇಗ ಮಾಡ್ಲಿಕ್ಕೆ ಬರಲ್ಲ ಅಷ್ಟೇ ನನಗೆ. ಇನ್ನು ಹಾಗೆ ಎಲ್ಲ ರೊಟ್ಟಿಗಳನ್ನೂ ಕೂಡ ಇದೇ ರೀತಿನೇ ತಟ್ಕೊಂಡು ಒಂದು ಕಾಟನ್ ವೇಲ್ ಕೊಟ್ಟಿದ್ದೆ, ಅದ್ರ ಮೇಲೆ ಹಾಕಿದ್ರು ಊಟ ಮಾಡೋ ಟೈಮಿಗೆ ಬಿಸಿ ಮಾಡ್ಕೊಳ್ಳೋಣ ಅಂತೇಳಿ. ಈಗ ಇದು ತೆಗಿಯೋಣ. ಸ್ವಲ್ಪ ಬೇಯಬೇಕದು. ಓಕೆ, ಇದೀಗ ಬೆಂದಿದೆ. ಫೈನಲಿ ಸ್ವಲ್ಪ ಹುಣಸೆ ರಸ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಹುಣಸೆ ರಸ ಆ್ಯಡ್ ಮಾಡಿಕೊಂಡು ಒಂದು ಒಳ್ಳೆ ಮಿಕ್ಸ್ ಕೊಡಬೇಕು. ನೋಡಿ ಎಷ್ಟು ಚಂದವಾಗಿ ರೆಡಿಯಾಗಿದೆ, ಸೂಪರ್ ಟೇಸ್ಟಿಯಾಗಿ ರೆಡಿಯಾಗಿದೆ. ಸಖತ್ ಟೇಸ್ಟಿ ಆ್ಯಂಡ್ ಸೂಪರ್ ಟೇಸ್ಟಿ ಬದನೆಕಾಯಿ ಗೊಜ್ಜು. ಸೊ ಈಗ ಗ್ಯಾಸ್ ಆಫ್ ಮಾಡ್ಕೊಬಿಡೋಣ. ಇನ್ನು ಹಾಗೆ ನಂದು ಬದನೆಕಾಯಿ ಪಲ್ಯ ಎಲ್ಲ ಕೂಡ ರೆಡಿಯಾಗಿತ್ತು. ಇದು ಆ್ಯಕ್ಚುಲಿ ನೈಟಿಗೆ ಮಾಡ್ತಾ ಇರೋದು. ನಾವು ರೊಟ್ಟಿ ತಿನ್ನಬೇಕು ಅನ್ನಿಸ್ತು, ಹಂಗಾಗಿ ನಾವು ನೈಟಿಗೆ ಮಾಡ್ತಾಯಿದ್ದೀವಿ. ನಮಗೇನಾದರೂ ನೈಟ್ ಹೊತ್ತೇ ತಿನ್ನಬೇಕು ಅನಿಸಿದ್ರೆ ಈ ದೋಸೆ ಇಡ್ಲಿ ಬಿಟ್ಟು ಅದು ಬಿಟ್ಟರೆ ಚಪಾತಿ, ಬಿಸಿಬೇಳೆ ಬಾತು, ಪಲಾವು, ರೊಟ್ಟಿ ಈ ಥರದ್ದೆಲ್ಲ ನಾವೇನಾದ್ರು ನೈಟ್ ತಿನ್ನಬೇಕು ಅಂತ ಅನಿಸಿದ್ರೆ ನಾವು ನೈಟ್ ಮಾಡ್ಕೊತೀವಿ. ಸೊ ನನ್ನ ಹಸ್ಬೆಂಡ್ ಕೂಡ ತಿಂತಾರೆ, ಏನು ತೊಂದರೆ ಇಲ್ಲ. ಸೊ ಅವರು ಏನೋ ತಕರಾರು ಮಾಡಲ್ಲ, ಮಾಡಮ್ಮ ಇರಲಿ ಚೆನ್ನಾಗಿರುತ್ತೆ ತಿನ್ನೋಣ ಅಂತ ಹೇಳ್ತಾರೆ. ಓಕೆ ಫ್ರೆಂಡ್ಸ್, ಇದಾಗಿತ್ತು ಇವತ್ತಿನ ಈ ವಿಡಿಯೋ ನಿಮಗೆ ಇಷ್ಟ ಆಗಿರುತ್ತೆ ಅಂದ್ಕೊತೀನಿ. ಸೊ ಇಷ್ಟ ಆದರೆ ಮರೀದೆ ಒಂದು ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡ್ಕೊಳ್ಳಿ. ಹಾಗೆ ಯಾರೆಲ್ಲ ನನ್ನ ವೀಡಿಯೋಸ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ಪಕ್ಕದಲ್ಲಿ ಕಾಣೋ ಬೆಲ್ ಬಟನ್ ಕೂಡ ಕ್ಲಿಕ್ ಮಾಡಿ. ಪಕ್ಕದಲ್ಲಿ ಕಾಣೋ ಬೆಲ್ ಬಟನ್ ಕ್ಲಿಕ್ ಮಾಡೋದ್ರಿಂದ ನಾನು ನೆಕ್ಸ್ಟ್ ಅಪ್ಲೋಡ್ ಮಾಡೋ ವಿಡಿಯೋ ಫಸ್ಟ್ ನೋಟಿಫಿಕೇಷನ್ ನಿಮಗೆ ಬರುತ್ತೆ. ಮೊದಲು ವೀಡಿಯೋಸ್ನ ನೀವೇ ನೋಡ್ಬೋದು. ಹಾಗೆ ಈಗ ಆಲ್ರೆಡಿ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರೋ ಅವರಿಗೆ ತುಂಬ ಹೃದಯದ ಧನ್ಯವಾದಗಳು. ಸಿಗೋಣ ಮತ್ತೊಂದು ಒಳ್ಳೆ ವ್ಲಾಗ್ ಜೊತೆಗೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಸ್ಟೇ ಟ್ಯೂನ್. ಲವ್ ಯು ಆಲ್. ಬಾಯ್.